ವೈಲ್ಡ್ ಲೈಫ್ ಮತ್ತು ಫಾರೆಸ್ಟ್ ಉಳಿಸೋದು ಅವ್ರ ಕೆಲಸ. 5 ಟೈಗರ್ಸ್ ಡೈಯಿಂಗ್ ಅಂದರೆ ಅವ್ರಿಗೆ ವಿಲೇಜ್ ಜೊತೆ ಕನೆಕ್ಷನ್ ಮುಗ್ದು ಹೋಗಿದೆ, ಕನೆಕ್ಟಿವಿಟಿ ಇಲ್ಲ. ಅವರು ಆಫೀಸರ್ಸ್ ಅಲ್ಲೇ ರೇಂಜ್ ಹೆಡ್ ಕ್ವಾರ್ಟರ್ ಒಂದು 10-12 ಕಿಲೋಮೀಟರ್ ದೂರದಲ್ಲಿ ರೇಂಜ್ ಹೆಡ್ ಕ್ವಾರ್ಟರ್ ಇದೆ, ಫಾರೆಸ್ಟ್ ಗಾರ್ಡ್ದು ಹೆಡ್ ಕ್ವಾರ್ಟರ್ ಇದೆ, ಡೆಪ್ಟಿ RFO ಹೆಡ್ ಕ್ವಾರ್ಟರ್ ಇದೆ. ಅವರು ಎಲ್ಲೋ ಹುಗ್ಯಂ ಭಾರಿ ಹಳೇದು ಡೆಪ್ಟಿ RFO ಹೆಡ್ ಕ್ವಾರ್ಟರ್ ಭಾರಿ ಹಳೇದು. ಸೊ ಅದೆಲ್ಲ ಅವರು ಕಾಡು ಒಳಗಡೆ ಮತ್ತು ಇದು ಹಳ್ಳಿಗಳಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್, ಒಂದು ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಮಾಡ್ತಾ ಇರಬೇಕು. ಎಲ್ಲ ಹಳ್ಳಿನಲ್ಲಿ ಕೆಲವು ಗುಂಪು, ಕೆಲವು ಕ್ರಿಮಿನಲ್ಸ್ ಗುಂಪು ಇರ್ತವೆ. ಎಲ್ಲ ಹಳ್ಳಿನಲ್ಲಿ ಒಂದೇ ಗುಂಪು ಇರೋದಿಲ್ಲ, ಎಲ್ಲ ಎಲ್ಲ ಕೆಲವು ಒಳ್ಳೆಯವರು, ಕೆಲವು ಬಹಳ ಒಳ್ಳೆಯವರು, ಕೆಲವು 1, 2, 3 ಜನ ಇಂಥ ಬದಮಾಶ್ ಇರ್ತಾರೆ. ಸೊ ಅಂಥವರಿಗೆ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲೇ ಹೆಡ್ ಕ್ವಾರ್ಟರ್ ಇರೋದು. ಅವ್ರಿಗೆ ಏನು ಕೆಲಸ? ಹಿಡ್ಕೊಳ್ಬೇಕು, ಅವ್ರಿಗೆ ಮಾತಾಡಬೇಕು. ಹುಲಿ ಈ ಹುಲಿ ಕ್ಯಾಮ್ರಾ ಟ್ರ್ಯಾಪ್ನಲ್ಲಿ 3 ವರ್ಷ ಹಿಂದೆ ಬಂದಿದೆ, ಈಗ ಕ್ಯಾಮ್ರಾ ಟ್ರ್ಯಾಪ್ನಲ್ಲಿ ಬಂದಿದೆ, ಸಂಜಯ್ ಗುಬ್ಬಿ ಹೇಳ್ತಾರೆ. ಸೊ ಕ್ಯಾಮ್ರಾ ಟ್ರ್ಯಾಪ್ನಲ್ಲಿ ಬಂದಾಗ ಮತ್ತು ನಮ್ಮ ಸ್ಟಾಫ್ಗೆ ಅಲ್ಲಿ RFOಗೆ ಭಾಳ ಇದು ಸ್ಟ್ರಿಕ್ಟಾಗಿ ಅಲ್ಲಿ ವಾಚ್ ಮಾಡ್ತಾ ಇರಬೇಕು. ಆ್ಯಂಡ್ ದೇ ಶುಡ್ ಪ್ರಿಯಂಪ್ಟ್ ದಿಸ್, ಯು ಅಂಡರ್ಸ್ಟ್ಯಾಂಡ್? ಆಯ್ನೋ ಸರ್, ಈಗ ನೀವು ಕೂಡ ಕೆಲಸ ಮಾಡಿದ್ದೀರ ಸರ್ ಕಾಡಲ್ಲಿ. ನನ್ನ ರೇಂಜ್ ಒಳಗಡೆ ಇಂಥ ಘಟನೆ ನಡೆದಿದೆ ಅಂದರೆ ಅದು ಶೇಮ್ ಸರ್, ಅದು ನಾಚಿಕೆ. ಅದು ಒಂದು ಕ್ಷಣ ಅಧಿಕಾರದಲ್ಲಿ ಇರಬಾರ್ದು. ನಿಜ ಹೇಳ್ತೀನಿ ನಾನು. ಅದು 5 ಹುಲಿಗಳು ಸಾವನ್ನಪ್ಪಿದೆ ಅಂದ್ರೆ ನನ್ನ ರೇಂಜ್ ಅಲ್ಲಿ ಇಂಥ ದೊಡ್ಡ ಕ್ರೈಮ್ ನಡೆದಿದೆ ಅಂತಂದರೆ ಆತ ಒಂದು ಕ್ಷಣನೂ ಮುಂದುವರಿಯಕ್ಕೆ ಲಾಯಕ್ಕಿಲ್ಲ ಅಂತ ನಾನು ಹೇಳ್ತೀನಿ ಸರ್. ಆತ್ಮಸಾಕ್ಷಿ ಅನ್ನೋದಿದ್ರೆ ನಾವು ನಿಮ್ಮ ಜೊತೆ ಕಂಪ್ಲೀಟ್ಲಿ ಅಗ್ರಿ ಆಗ್ತೇವೆ. ಯಾಕಂದರೆ ನೀವು ಫಾರೆಸ್ಟಿಂದನೇ ಬಂದಿದ್ದೀರಿ, ನೀವು ಗಣೇಶಗುಡಿಯಿಂದ ಹೇಳಿದಿರಲ್ಲ, ನೀವು ಫಾರೆಸ್ಟ್ ನಿಮಗೆಲ್ಲ ಗೊತ್ತು. ಅಲ್ಲಿ ಕಾಲಿ ಟೈಗರ್ ರಿಸರ್ವ್ ಆಗಲಿ, ಅಲ್ಲಿ ಹಲಿಯಾಲ್ನಲ್ಲಿ ಅಕ್ಕಪಕ್ಕ ಬಹಳ ದೊಡ್ಡ ಫಾರೆಸ್ಟ್ಗಳು ಆಗಲಿ, ನಿಮಗೆಲ್ಲ ಗೊತ್ತು. ಸೊ ಇಂಥ ಆ್ಯಂಡ್ ಕರೆಕ್ಟ್ ಪಾಯಿಂಟ್ಸ್ ಫ್ಲ್ಯಾಗ್ ಮಾಡಿದ್ದಾರೆ. ನಾವು ಎಲ್ಲ ಕಾಡಿನಲ್ಲಿ ನುಗ್ತಾ ಇರೋದು. ಇದು ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಅಮೆಂಡ್ಮೆಂಟ್ ಆಗಿದೆ 2006ನಲ್ಲಿ. ಟೈಗರ್ ರಿಸರ್ವ್ಸ್, ಟೈಗರ್ ಏರಿಯಾಗೆ ಇನ್ವೈಲೇಟ್ ಏರಿಯಾನಲ್ಲಿ ಇರೋ ಹಳ್ಳಿ ಖಾಲಿ ಮಾಡಬೇಕು. ಅವರು ಅಕ್ಕಪಕ್ಕ ಇಷ್ಟು ಎಲ್ಲ ಕೊಡ್ತಾ ಹೋಗ್ತಾರೆ. ನಾರ್ತ್ ಕೆನರಾ, ದಿ ಟ್ರೆಜಿಡಿ ಇನ್ ನಾರ್ತ್ ಕೆನರಾ, ಅವರು ಬಫರ್ ಝೋನೇ ಇಲ್ಲ. ಟೆರಿಟೋರಿಯಲ್ ಡಿವಿಷನ್ ಪಕ್ಕದಲ್ಲಿ ಇದೆ, ಬಫರ್ ಝೋನ್ ಇಲ್ಲ ಅಂದರೆ ಎಲ್ಲ ಇದು ದಿಸ್ ಕ್ಯಾಂಪ್ಸ್ ಏನು ಹೇಳ್ತೀರಾ, ರೆಸಾರ್ಟ್ಸ್ ಎಲ್ಲ ಮಶ್ರೂಮ್ ಆಗಿ ಬೆಳೆಸ್ಕೊಂಡಿದೆ. ಓಕೆ ಸರ್, ಈಗ ತಾವೇ ಹೇಳಿರೋ ಪ್ರಕಾರ ಹಂಗಾದ್ರೆ ಇವತ್ತು ಅಲ್ಲಿ ಈ ಘಟನೆ ನಡೆದ ಮೇಲೆ ಅಲ್ಲಿ ಕಾರ್ಮಿಕರಿಗೆ ಸರಿಯಾದ ಸಂಬಳ ಕೊಡ್ತಾ ಇರಲಿಲ್ಲ, ಸರಿಯಾಗಿ ನಡೆಸ್ಕೊತಾ ಇರಲಿಲ್ಲ, ಈ ತರದ ಹಲವಾರು ಬಟ್ ನಮ್ಗೆ ಗೊತ್ತೇ ಇಲ್ಲ ಅಂತಾರಲ್ಲ ಸರ್ ಅವರು. ನಮ್ಗೆ ಗೊತ್ತೇ ಆಗಿಲ್ಲ, ಈ ತರ ಸಂಬಳಗಳು ಕೊಟ್ಟಿಲ್ಲ, ಈ ತರ ಗುತ್ತಿಗೆ ಕಾರ್ಮಿಕರ ಅವಧಿ ಮುಗಿದಿತ್ತು ಅನ್ನೋದು ಗೊತ್ತಿಲ್ಲ, ಎಕ್ಸ್ಟೆಂಡ್ ಮಾಡಬೇಕು ಅಂತ ಗೊತ್ತಿಲ್ಲ. ಅದೇನು ನಮ್ಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ. You can convey it to ಸರ್. ಹೇಳ್ಬೇಕು ನೀವು. ಮಂತ್ರಿಗಳ ಗಮನಕ್ಕೆ ಬಂದಿಲ್ಲ, ಸರ್ಕಾರ ಗಮನಕ್ಕೆ ಬಂದಿಲ್ಲ. ಇದು ಸುಮ್ಮನೆ ಮಾತಾಡಬೇಡಿ. ಮಾತಾಡಬಾರ್ದು. ಮಂತ್ರಿ ಹೇಳಿದ್ರ ಬಂದ್ಬಿಟ್ಟು ಕೇಳಿ. ಇಫ್ ಮಂತ್ರಿ ಡಸ್ ನಾಟ್ ನೋ, ಮಲ್ಕೊಳ್ಳಕ್ಕೆ ಹೇಳ್ರಿ ನಿಮ್ಮ ಮಂತ್ರಿ ಕೇಳಿ. ಏನ್ ಮಾತಾಡ್ತೀರಿ ಸರ್? ಅಂಗಡಿಯವರೇ ನನ್ನ ಹತ್ರ ಮಾತಾಡ್ರಿ. ಇಲ್ಲಿ ಅಂಗಡಿಯವರೇ ನನ್ನ ಹತ್ರ ಮಾತಾಡ್ರಿ. ನೀವು ಅಧಿಕಾರಿಗಳು ಇವ್ರ ಗಮನಕ್ಕೆ ತರಬೇಕಾಗಿತ್ತು, ತಂದಿಲ್ಲ. ಎಂತ ನಾಚಿಕೆಗೇಡಿನ ವಿಷಯ. ಅರಣ್ಯ ಇಲಾಖೆ ಇಲ್ಲ, ಅದರಲ್ಲೂ ಕೂಡ ಈ ರೀತಿ ಒಂದು 5 ಹುಲಿಗಳಿಗೆ ಒಬ್ಬ ವಿಷಪ್ರಾಶನ ಮಾಡ್ತಾನೆ ಅಂತಂದರೆ ಆತನಿಗೆ ಧೈರ್ಯ ಎಲ್ಲಿಂದ ಬರುತ್ತೆ? ಕಾಡಿನ ಮಕ್ಕಳಿಗೆ ಗೊತ್ತಿರುತ್ತೆ, ನನಗ್ ಗೊತ್ತು. ಸಡನ್ ಆಗಿ ಕಾಡು ಮೃಗ ಓಡ್ ಬಂದ್ರು ನಾವು ಸತ್ರು ಪರವಾಗಿಲ್ಲ, ಅದಕ್ಕೆ ಟಚ್ ಮಾಡಬಾರ್ದು ಅಂತ. ಯಾಕಂದ್ರೆ ಇಮ್ಮಿಡಿಯೇಟ್ ಕರ್ಕೊಂಡು ಹೋಗಿ ಒಳಗಾಗ್ತಾರ. ನಮ್ಗೆ ಗೊತ್ತೈತಿ. ಸಲ್ಮಾನ್ ಖಾನ್ ಎಲ್ಲ ನೋಡಿವಿ. ಯಾವತ್ತೋ ಕೃಷ್ಣ ಮೃಗನ ಕೊಂದಿದ್ದವ ಯಾರು? ಸಲ್ಮಾನ್ ಖಾನ್. ಇನ್ನೂ ಮಠ ಒದ್ದಾಡ್ತಿದ್ದಾರೆ. ಯಾವತ್ತೋ ಕೊಂದಿದ್ದು, ಅದೇ ಬೇಟೆ ಆಡೋದು.
ನಾವಾಗಿ ನಾವು ಟಚ್ ಮಾಡಿದ್ರು, ಅವಾಗ ಅವು ಬಂದು ನಮ್ಮ ವೆಹಿಕಲ್ಗೆ ಟಚ್ ಮಾಡಿದ್ರು, ನಮ್ಮನ್ನೇ ನೇತಾಕೋದು. ಎಲ್ಲರಿಗೂ ಗೊತ್ತು, ಕಾಡಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಗೊತ್ತು ಆಕ್ಟ್ಸ್ ಏನಿದಾವೆ, ಹೆಂಗಿರ್ತಾವೆ, ಎಷ್ಟು ವರ್ಷ ಒಳಗೆ ಹೋಗ್ತೀವಿ, ಏನೇನಾಗುತ್ತೆ ನಮ್ಮ ಪರಿಸ್ಥಿತಿ ಅಂತ ಗೊತ್ತಿದ್ರು ಆತ ಈ ರೀತಿ ಅದು 5 ಹುಲಿಗಳಿಗೆ ವಿಷಪ್ರಾಶನ ಮಾಡ್ತಾನೆ ಅಂತಂದ್ರೆ ಆತನಿಗೆ ಭಯ ಯಾಕಿಲ್ಲ, ಆತನಿಗೆ ಅರಿವು ಯಾಕಿಲ್ಲ, ಆತನಿಗೆ ತಿಳುವಳಿಕೆ ಯಾಕಿಲ್ಲ? ಆತ ಇಂತಹ ಕಾಡಿನಲ್ಲಿ ತನ್ನ ಹಸುಗಳನ್ನ ಮೇಯಕ್ಕೆ ಯಾಕೆ ಬಿಟ್ಟ? ಮೇಡಮ್ ಖಂಡಿತ ಹೌದಲ್ವಾ? ಊರಿನ ಪರಿಮಿತಿಯನ್ನ ಆಚೆ